ಸರ್, ಈಗ ಈಶ್ವರಪ್ಪನವರು ಅಂದರೆ ನೇರ ನುಡಿಯವರು ಅಂತಲೇ ಎಲ್ಲರಿಗೂ ಗೊತ್ತಿರೋದು, ನೇರ ವ್ಯಕ್ತಿತ್ವದವರು ಅಂತ. ಇದೇ ಒಂದು ನಿಮಗೆ ಸೀಟ್ ತಪ್ಪಲಿಕ್ಕೆ ಕಾರಣ ಆಯಿತಾ ಈ ಒಂದು ನೇರ ನುಡಿ? ನೀವು ಹೈಕಮಾಂಡ್ನಿಗೆ ಒಂದು ಮಣಿದು ನೀವು ಕ್ಷೇತ್ರ ತ್ಯಾಗವನ್ನು ಮಾಡಿದ್ರಿ, ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಈಗ ನಿಮ್ಮ ಮಗ ಕಾಂತೇಶ್ ಅವರು ಹಾವೇರಿ ಕ್ಷೇತ್ರದಲ್ಲಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಿಮ್ಮ ಒಂದು ತ್ಯಾಗದ ಫಲವಾಗಿ ಮಗನಿಗೆ ಲೋಕಸಭಾ ಟಿಕೆಟ್ ಸಿಗೋ ಸಾಧ್ಯತೆ ಇದೆಯಾ? ಹೇಗೆ? ಈ ತ್ಯಾಗ ಅನ್ನೋಂಥ ಪದಗಳೆಲ್ಲ ಬಳಸಬೇಡಿ. ಏನು ಊರಾಗಿಲ್ ತ್ಯಾಗ ನಾನು ಮಾಡಿಲ್ಲ. ನಮ್ಮ ಅಪ್ಪ ಹೇಳಿದ ಮಾತು ನಾನು ಕೇಳಿದ್ದೀನಿ. ಅದು ತ್ಯಾಗ ಅಂತೀರೇನು? ನಿಮ್ಮ ಅಮ್ಮ ಹೇಳ್ತಾರೆ ಇಂಥವ್ರನ್ನೇ ಮದುವೆ ಆಗಿ ನೀನು ಅಂತ. ಆಗ್ತಿರಲ್ಲಮ್ಮ ನೀನು? ಹೊಡೆದಾಗೋಗಿದೆ ಸರ್ ಮದುವೆ. ಅಲ್ಲ, ಮದುವೆ ಆಗಿದ್ದು ಮುಂಚೆ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಹಿರಿಯರ ಮಾತಿಗೆ ಬೆಲೆ ಕೊಡೋದು ಅಭ್ಯಾಸ. ಅದು ಹಿಂದುತ್ವದ ರಕ್ತ ಅದು. ಹಾಗಾಗಿ ನಾನು ದೊಡ್ಡವ್ರ ಮಾತು ಕೇಳಿದ್ದೀನಿ, ತ್ಯಾಗ ಅಂತ ಕೇಳಬೇಡಿ, ಹೇಳಬೇಡಿ. ದೊಡ್ಡವ್ರ ಮಾತು ಕೇಳಿದೆ, ನಾನು ಕಂಟೆಸ್ಟ್ ಮಾಡಲ್ಲ ಅಂತ ತೀರ್ಮಾನ ಮಾಡಿದೆ. ಈಗ ಕಾಂತೇಶಕ್ಕೆ ಕೊಡಬಹುದು, ಅವನಿಗೆ ಯಾಕೆ ಕೊಡಲೇಬೇಕು ಅಂತ ನಂದಲ್ಲ. ಅವನು ಅಪೇಕ್ಷೆ ಪಟ್ಟಿದ್ದಾನೆ, ಓಡಾಡಿದ್ದಾನೆ. ಆ ಭಾಗದ ಎಲ್ಲ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿರೋ ಸಾಧು ಸಂತರು ಅಷ್ಟೂ ಜನನು ಹೇಳ್ತಾ ಇದ್ದಾರೆ. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ನನಗೆ ಹೇಳ್ರಲ್ಲ, ಹಿಂದುತ್ವ ಅಂದ್ರಲ್ಲ, ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ 1 ಕೋಟಿ 2 ಕೋಟಿ 5 ಕೋಟಿ ಹಣ ಕೊಟ್ವಿ. ಸರ್ಕಾರದ್ದು ಹಣ. ಯಾಕೆ? ಸರ್ಕಾರ ಮಾಡೋಂಥ ಕೆಲಸ ಮಠಗಳು ಮಾಡ್ತಾ ಇದೆ. ವಿದ್ಯಾಶಾಲೆ ನಡೆಸ್ತಾ ಇದ್ದಾರೆ, ಅದೇ ರೀತಿ ಆಸ್ಪತ್ರೆಗಳು ನಡೆಸ್ತಾ ಇದ್ದಾರೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ. 1 ಕೋಟಿ 2 ಕೋಟಿ 5 ಕೋಟಿ ಕೊಟ್ಟಿದ್ದಾರೆ. ಆ ಮಠಾಧೀಶರೆಲ್ಲ ಹೇಳ್ತಾರೆ, ನಿಮ್ಮ ಮಗನ ನಿಲ್ಲಿಸ್ರಪ್ಪ, ನಿಮ್ಮ ಋಣ ನಾವು ತೀರಿಸ್ಬೇಕು ಅಂತ. ನಾನು ಅದಕ್ಕೋಸ್ಕರ ಹೇಳಿದೆ, ಋಣ ಅಲ್ಲ, ನಮ್ಮ ಡ್ಯೂಟಿ ನಾವು ಮಾಡಿದ್ದೇವೆ. ನಿಮ್ಮ ಮಠಗಳಿಗೆ ದುಡ್ಡು ಕೊಡಬೇಕು ಅನ್ನೋದು ಸರ್ಕಾರದ ಅವಕಾಶ ಇದೆ, ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಅವ್ನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾನೆ. ಖಂಡಿತ ಅವನಿಗೆ ನಾವು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಮಠಾಧೀಶರೆಲ್ಲ ಹೇಳ್ತಾರೆ. ಟಿಕೆಟ್ ಕೊಟ್ಟರೆ ಅವನು ಕಂಟೆಸ್ಟ್ ಮಾಡ್ತಾನೆ, ಗೆಲ್ತಾನೆ. ಅವನಿಲ್ಲ ಅಂದರೆ ಇನ್ನೊಬ್ಬರು ಕಂಟೆಸ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ನನ್ನ ಮಗನೇ ನಿಲ್ಲಬೇಕು, ಅವನ್ನೇ ಗೆಲ್ಲಿಸ್ತೀವಿ. ಇದಿಲ್ಲ, ಖಂಡಿತ ಇಲ್ಲ. ಹಂಗಾರೆ ಜಗದೀಶ್ ಶೆಟ್ಟರ್ ನೇರ ನುಡಿಗಳಿದ್ದಾರೇನು? ಯಾಕೆ ತಪ್ಪು? ಈ ಥರ ಎಷ್ಟು ಜನ ಇದ್ದಾರೆ ದೇಶದಲ್ಲಿ. ನೇರ ನುಡಿ ನಮ್ಮ ಸಿದ್ಧಾಂತ. ಸ್ವಲ್ಪ ಬಂಡ ನಾನು ಹೊರಟ, ಹಂಗಾಗಿ ನೇರವಾಗಿ ಮಾತಾಡ್ಬಿಡ್ತೀನಿ. ಇದು ಅನೇಕರು ಒಪ್ತಾರೆ, ಅನೇಕರು ಒಪ್ಪಲ್ಲ.